ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಮಧು ಚಿಕ್ಕಿ ಯೂಟ್ಯೂಬ್ ಚಾನಲಲ್ಲಿ ಅಂದರೆ ರುಚಿಕರವಾದ ತಾಲಿಪಟ್ಟು ಹೇಗೆ ಮಾಡೋದು ಅಂತ. ಇದನ್ನು ಉಪಹಾರಕ್ಕೆ ಬಳಸ್ಬೋದು, ತುಂಬ ರುಚಿಯಾಗಿರುತ್ತೆ, ಈಸಿ ಕೂಡ ಮಾಡೋಕ್ಕೆ. ಇದನ್ನು ಹೇಗೆ ಮಾಡೋದು ಅಂತ ನಾನು ಇವಾಗ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಏನು ಮಾಡಬೇಕು ಅಂದರೆ ಇದಕ್ಕೆ ಜೋಳದ ಹಿಟ್ಟು ನಾವು ತಗೊಂಡಿದ್ದೀವಿ, 2 ಕಪ್ ಜೋಳದ ಹಿಟ್ಟು ಹಾಕಬೇಕು. ನಂತರ ಏನು ಮಾಡಬೇಕು ಅಂದರೆ 1 ಕಪ್ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀವಿ ನಾವು. 1 ಕಪ್ ಅಕ್ಕಿ ಹಿಟ್ಟು, ಜೋಳದ ಹಿಟ್ಟು ಜೊತೆಗೆ ಅಕ್ಕಿ ಹಿಟ್ಟು ಕೂಡ ಮಿಕ್ಸ್ ಮಾಡ್ಕೋಬೇಕು. ನಂತರದಲ್ಲಿ 1 ಕಪ್ ಹೆಸರು ಕಾಳು ಹಿಟ್ಟು, ಇಟ್ ಮೀನ್ಸ್ ಹೆಸರು ಹಿಟ್ಟು ಅಂತ ಹೇಳ್ತಾರಲ್ಲ, ಅದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಅರ್ಧ ಕಪ್ ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀವಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಹಿಟ್ಟನ್ನು, 4 ಥರ ಹಿಟ್ಟು. ನಂತರ ನಾವು ಸೌತೆಕಾಯಿ ಹೆರಿದ್ಬಿಟ್ಟು ಅದನ್ನು 1 ಕಪ್ ಮಾಡ್ಕೊಂಡಿದ್ದೀವಿ, ಹೆರಿದಿರೋದನ್ನು ಅದನ್ನು ಕೂಡ ಅದಕ್ಕೆ ಹಾಕ್ತಾಯಿದ್ವಿ. ಇವಾಗ ಬೇಸಿಗೆಗಾಲ ಅಲ್ಲ, ತುಂಬ ತಂಪಾಗಿರುತ್ತೆ ಮತ್ತು ರುಚಿ ಕೂಡ ಚೆನ್ನಾಗಿರುತ್ತೆ ಈ ಸೌತೆಕಾಯಿ ಹಾಕಿದಾಗ. ನಂತರದಲ್ಲಿ ನಾವು ಈರುಳ್ಳಿನ ಹೆಚ್ಕೊಂಡು ಇಟ್ಕೊಂಡು ಅರ್ಧ ಕಪ್ ಈರುಳ್ಳಿನ ಹಾಕಿದ್ವಿ. ನಿಮಗೆ ಜಾಸ್ತಿ ಬೇಕಂದರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು. ನಂತರದಲ್ಲಿ ನಾವು ಕರಿಬೇವು ಹಾಕಿದ್ವಿ, ಸ್ವಲ್ಪ ಕೊತ್ತಂಬರಿ ಹಾಕಬೇಕು. ಇದಕ್ಕೆ ರುಚಿ ಚೆನ್ನಾಗಿರುತ್ತೆ ಕೊತ್ತಂಬರಿ ಹಾಕಿದರೆ. ಮತ್ತೇನು ಮಾಡಬೇಕು ಅಂದರೆ ಇದಕ್ಕೆ ನಮಗೆ ಇದೆಲ್ಲ ಖಾರ ಆಗಬೇಕಲ್ವ, ನಮಗೆ ಸ್ಪೈಸಸ್ ಸಿಗಬೇಕು ಅಂದರೆ ನಾವು ಹಸಿಮೆಣಸಿಕಾಯಿ ಹುರ್ಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಬೆಳ್ಳುಳ್ಳಿ ಹಾಕಬೇಕು, ಅದಕ್ಕೆ ಬೆಳ್ಳುಳ್ಳಿ ಮತ್ತು ಜೀರಿಗೆ ಹಾಕಬೇಕು. ಕರಿಬೇವು ಕೊತ್ತಂಬರಿ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸಿ ಮಾಡ್ಕೊಂಡ್ಮೇಲೆ ಇದನ್ನು ಹಸಿ ಖಾರ ಅಂತ ಹೇಳ್ತಲ್ಲ, ಇದನ್ನು ಹಾಕಿ ಸ್ವಲ್ಪ ಅರಿಶಿಣ ಪೌಡರ್ ಹಾಕಬೇಕು. ಇದಕ್ಕೆ ಹಳದಿ ಬಣ್ಣ ಬರುತ್ತೆ. ನಂತರ ಇದಕ್ಕೆ ಸೌತೆಕಾಯಲ್ಲಿ ನೀರಿರುತ್ತೆ ಮತ್ತು ಹಸಿಕಾಯಿ ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಅದು ಎಲ್ಲ ನೀರಿರುತ್ತೆ. ನಮಗೆ ಸ್ವಲ್ಪ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಕಲಿಸ್ಕೋಬೇಕು. ನೋಡಿ ಹಾಕ್ತಾಯಿದ್ವಿ, ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕಿ ಕಲಿಸ್ಕೊಂಡು, ಇದು ಒಂಥರ ಜೋಳದ ರೊಟ್ಟಿ ಮಾಡ್ಬೇಕಾದ್ರೆ ಕಲಿಸ್ಕೊಳ್ತೀವೋ ಹಾಗೆ. ಬಟ್ ಮಿಕ್ಸ್ಚರ್ ಎಲ್ಲ ಇರುತ್ತಲ್ವ ಇದರಲ್ಲಿ, ಚೆನ್ನಾಗಿ ತಣ್ಣೀರು ಹಾಕಿ ಕಲಿಸ್ಕೋಬೇಕು. ಇದಕ್ಕೆ ಕಲಿಸ್ಕಾದ್ಮೇಲೆ ಈ ಥರ ಆಗುತ್ತೆ ಹಿಟ್ಟು, ಎಲ್ಲ ಮಸಾಲೆ ಮಿಕ್ಸ್ ಆಗಿರೋ ಥರ ಹಿಟ್ಟಾಗಿರುತ್ತೆ. ನಂತರದಲ್ಲಿ ಸಣ್ಣದಾಗಿ ಇದನ್ನು ಉಳ್ಳೆಗಳು ಮಾಡ್ಕೋಬೇಕು. ನಿಮಗೆ ದೊಡ್ಡದು ಬೇಕಂದರೆ ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡ್ಕೋಬೋದು ರೋಸು, ಚಿಕ್ಕದು ಬೇಕಂದರೆ ಚಿಕ್ಕದು ಕೂಡ ಮಾಡ್ಕೋಬೋದು, ನಿಮ್ಗೆ ಹೇಗೆ ಬೇಕೋ ಹಾಗೆ. ನಂತರ ಏನು ಮಾಡಬೇಕಂದ್ರೆ ನಾವು ಹೇಗೆ ಹೋಳಿಗೆ ಅದನ್ನೆಲ್ಲ ಮಾಡ್ತಿರ್ತೀವಲ್ಲ ಅದೇ ಥರ ಸೇಮ್ ಒಂದು ಪೇಪರು ಅಥವಾ ನಿಮ್ಮದು ಆ ಥರ ಮಾಡೋ ಪ್ಲೇಟ್ಸ್ ಎಲ್ಲ ಇದ್ದರೆ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಉಂಡೆಗಳನ್ನು ಹಾಕಿ ಇದ್ರ ಮೇಲೆ ನಿಧಾನಕ್ಕೆ ತಟ್ಟಬೇಕು. ಈಗ ಹೇಗೆ ಕಂಫರ್ಟ್ ಆಗುತ್ತೋ ಹಾಗೆ ತಟ್ಟಿ ನೀಟಾಗಿ ಒಂಥರ ಹಂಚನ್ನು ಕಾಯಿಸೋಕೆ ಇಟ್ಬಿಟ್ಟು ನಾವು ತಟ್ಕೋಬೇಕು, ನಿಮಗೆ ಕಂಫರ್ಟ್ ಆಗೋವರೆಗೂ. ನಂತರ ಇಲ್ಲಿ ಹಂಚು ಕಾಯಿಸೋಕೆ ಇಟ್ಟಿದ್ವಿ, ಕಾಯ್ದಾಗಿದೆ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿದ್ದೀವಿ, ಬೇಕಂದರೆ ತುಪ್ಪ ಕೂಡ ಹಾಕೋಬೋದು, ತುಂಬ ಟೇಸ್ಟಿಯಾಗಿರುತ್ತಲ್ಲ ತುಪ್ಪ ಹಾಕಿದರೆ. ಇದನ್ನು ಹಾಕಿ ಬೇಯಿಸೋದು ನೀಟಾಗಿ, ಕೆಳಗಡೆ ಬ್ರೌನ್ ಆದಮೇಲೆ ನೆಕ್ಸ್ಟ್ ತಿರುಗಿಸಿ ಹಾಕ್ಬೇಕು. ಇದನ್ನು ಬೆಳಗಿನ ತಿಂಡಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಡಿಫ್ರೆಂಟ್ ಕೂಡ ಆಗಿರುತ್ತೆ, ಯಾಕಂದರೆ ಇದೆಲ್ಲ ಫೇವ್ರೇಟ್ ನಮ್ಮ ಮನೇಲಿ ಎಲ್ರಿಗೂ. ಈ ಥರ ಬ್ರೌನ್ ಬರೋವರೆಗೂ ಎರಡೂ ಕಡೆಯೂ ಚೆನ್ನಾಗಿ ಬೇಯಿಸಿ ಇದ್ರ ಜೊತೆ ಮೊಸರು ಚಟ್ನಿ ಅಥವಾ ತುಪ್ಪ ಹಾಕ್ಕೊಂಡು ಕೂಡ ತಿನ್ಬೋದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ವೀಡಿಯೋನ ನಾನು ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು.